ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತಿನ ದಿವಸ ನಾನು ಮಾರ್ನಿಂಗ್ ಹೇರ್ ಕೇರ್ ಮತ್ತು ಹಾಗೆಯೇ ಈ ನೈಟ್ ಹೇರ್ ಕೇರ್ ಹೇಗೆ ಮಾಡ್ತೇನೆ, ನನ್ನ ಒಂದು ಹೇರ್ ಗ್ರೋತ್ ಆಗಬೇಕು ಅಂತ ಹೇಳಿ ಚಾಲೆಂಜನ್ನು ತಗೊಂಡಿದ್ದೀನಿ. ಅದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೋಡಿ. ಈಗಲೇ ಮೊದಲಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದಪ್ಪ ತುಂಬ ಕಡಿಮೆ ಇತ್ತು ಹೇರ್. ನೀವು ನೋಡ್ಬೋದು, ಮೊದಲಿನ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಕಡಿಮೆ ಇತ್ತು ಅಂತ ಹೇಳಿ. ನಾನು ಮನೆಯಲ್ಲೇ ರೋಸ್ಮೆರಿ ವಾಟರನ್ನು ಮಾಡಿದ್ದೆ. ಹೇಗೆ ಮನೆಯಲ್ಲಿ ರೋಸ್ಮೆರಿ ವಾಟರ್ ಮಾಡೋದು ಅಂತ ಹೇಳಿ ಲಾಸ್ಟ್ ವಿಡಿಯೋ ಹಾಕಿದ್ದೆ, ಅದನ್ನು ನೋಡ್ಬೋದು ನೀವು. ಇದರಿಂದ ತುಂಬಾ ಬೆಸ್ಟ್ ರಿಸಲ್ಟ್ ಬರ್ತದೆ. ನಾನು ಬೆಳಿಗ್ಗೆ ಮತ್ತು ಸಂಜೆ ಈ ರೋಸ್ಮೆರಿ ವಾಟರನ್ನು ತಲೆಗೆ ಸ್ಪ್ರೇ ಮಾಡ್ಕೊಳ್ತೇನೆ. ಅದನ್ನೇ ನಿಮಗೆ ಇವತ್ತೊಂದು ಹೇಳುವ ಅಂದರೆ, ಈ ಒಂದು ರೋಸ್ಮೆರಿ ವಾಟರಿಂದ ಇಷ್ಟು ರಿಸಲ್ಟ್ ಬರುವಾಗ ಎಷ್ಟೋ ಜನರಿಗೆ ಹೇರ್ ಗ್ರೋ ಆಗೋದಿಲ್ಲ, ಡ್ಯಾಂಡ್ರಫ್ ಆಗ್ತದೆ, ಹಾಗೆ ಹೇರ್ ಫಾಲ್ ಆಗ್ತದೆ. ಅಂಥದಕ್ಕೆಲ್ಲ ಸಮಸ್ಯೆಗೆ ಈ ಒಂದು ರೋಸ್ಮೆರಿ ವಾಟರ್ ಅಂತ ಹೇಳುವಂಥದ್ದು ತುಂಬಾ ಬೆನಿಫಿಟ್ ಇದೆ, ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೋಬೇಕಾಗಿ ನನ್ನ ಮಾರ್ನಿಂಗ್ ಮತ್ತು ನೈಟ್ ರೂಟೀನನ್ನು ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ನಾನು ಏನೆಲ್ಲ ಮಾಡ್ತೇನೆ ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ಫಸ್ಟ್ ಇದು ರೋಸ್ಮೆರಿ ವಾಟರ್, ಅದಕ್ಕೋಸ್ಕರ ನಾನು ಹೇರ್ ಓಪನ್ ಆಗಿಟ್ಟಿದ್ದೇನೆ. ನೋಡಿ, ಒಂದು ಕೂಲ್ ತಗೊಂಡಿದ್ದೇನೆ. ಫಸ್ಟ್ ಹೇರನ್ನು ಚೆನ್ನಾಗಿ ಬಾಚಿಸಬೇಕು. ನಾವು ಕೂದಲನ್ನು ಎಷ್ಟು ನಾವು ಬಾಚಿಕೊಳ್ತೇವೆ ಅಷ್ಟು ಆರೈಕೆ ಆಗುತ್ತೆ ಅದಕ್ಕೆ. ಆದ ಕಾರಣ ಹೇರನ್ನು ಬಾಚಿಕೊಳ್ಬೇಕು. ನಿಧಾನಕ್ಕೆ ಎಲ್ಲ ಸಿಕ್ಕನ್ನು ಬಿಡಿಸ್ಕೊಂಡು ಬಾಚಿಕೊಳ್ಬೇಕು. ಈ ಥರ ಕೂಮ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ, ಹೇರ್ ಗ್ರೋತ್ ಕೂಡ ಆಗ್ತದೆ. ನಾನೀಗ ನೋಡಿ, ನನಗೆ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಕೂದಲುಗಳೆಲ್ಲ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಕಾಣಿಸ್ತಿರ್ಬೋದು ನಿಮಗೆ. ಈ ಸ್ಪ್ರೇಯನ್ನು ಹಾಕ್ಕೊಳ್ಬೇಕು ಈ ಥರ. ನೋಡಿ, ಬೆಳಿಗ್ಗೆ ಇದನ್ನು ಮಾಡಲೇಬೇಕು ನೀವು. ಹಾಗೆ 2 ಡೇಸ್ಗೊಮ್ಮೆ ಹೇರ್ ವಾಶ್ ಕೂಡ ಮಾಡಬೇಕು. ಈಗ ಸ್ವೆಟ್ ಕೂಡ ಆಗ್ತದೆ ಅಲ್ವಾ. ಮತ್ತು ನಾನು ವರ್ಕೌಟ್ ಎಕ್ಸಸೈಸ್ ಆ ಥರ ಎಲ್ಲ ಮಾಡುವಾಗ ನಮಗೆ ಜಾಸ್ತಿ ಸ್ವೆಟ್ ಆಗ್ತದೆ. ಈ ಥರ ಇದನ್ನು ಸ್ಪ್ಲಿಟ್ ಮಾಡ್ಕೊಂಡು ಇಲ್ಲಿ ಬೇರಿಗೆ ಹಾಕ್ಕೊಳ್ಬೇಕು. ಹಿಂದೆ ಇಲ್ಲಿ ಹೇರ್ ನಾವು ಮಲಗುವ ಜಾಗ ಇಲ್ಲಿ ಒತ್ತುತ್ತದೆ, ಯಾವಾಗಲೂ ಪ್ರೆಷರ್ ಬರ್ತದಲ್ಲ, ಇಲ್ಲೆಲ್ಲ ಹಾಕಬೇಕು. ಇದು ಕೂದಲಿಗೆ ಬೇಕು ಅಂತ ಇಲ್ಲ, ಆ್ಯಕ್ಚುಲಿ ಬೇರುಗಳಿಗೆ ಬೇಕಾದ್ದು. ನಮಗೆ ಹೇರ್ ಗ್ರೋ ಆಗಬೇಕು ಬೇರುಗಳಿಂದ. ಕೂದಲನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ನಾವು ನಮ್ಮ ಉಗುರಲ್ಲಿ ಹೀಗೆ ಇಕ್ಕಿರಬಾರ್ದು, ಯಾಕೆಂದರೆ ಇಲ್ಲಿ ಸ್ಕಿನ್ ತುಂಬ ಡೆಲಿಕೇಟ್. ನಮ್ಮ ತಲೆಯದ್ದು ಸ್ಕಿನ್ ಸಾಫ್ಟ್ ಆ್ಯಕ್ಚುಲಿ. ನಾವು ಉಗುರು ಸಹ ಇತ್ತು ಅಂತ ಆದರೆ ಕೈಯಲ್ಲಿ ಈ ಥರ ಮಾಡಿದರೆ ಮತ್ತೆ ಸ್ಕಿನ್ನು ತಲೆಬುರುಡೆ ಉರಿಲಿಕ್ಕೆ ಶುರುವಾಗ್ಬೋದು. ಈ ಥರ ಬೆರಳಿದೆ ಅಲ್ವಾ, ನಮ್ಮ ಈ ಪಾಯಿಂಟಲ್ಲಿ ನಾವು ಪ್ರೆಷರ್ ಕೊಡಬೇಕು ಹೇರಿಗೆ ಯಾವಾಗಲೂ. ಆಗ ಒಳ್ಳೆಯದಾಗ್ತದೆ ಕೂಡ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಹೀಗೆ ನಾವು ಕೂದಲಿಗೆ ಒಂದು ಮಸಾಜ್ ಮಾಡೋದ್ರಿಂದ ನಮ್ಮ ಈ ಶೋಲ್ಡರಿದ್ದು ವೆಯ್ಟ್ ಲಾಸ್ ಕೂಡ ಆಗ್ತದೆ. ನೀವು 5 ನಿಮಿಷ ತಲೆಗೆ ಒಂದು ಈ ಥರ ಮಸಾಜ್ ಕೊಡಿ, ಇದರಿಂದ ಶೋಲ್ಡರ್ ಎಕ್ಸಸೈಸ್ ಕೂಡ ಆಗ್ತದೆ. ನೋಡಿ, ಹೀಗೆ ಇಟ್ಕೊಂಡು ಹೀಗೆ ಮಾಡಿ 5 ನಿಮಿಷ ಮಾಡಿ ಅಂದರೆ ಶೋಲ್ಡರಿಗೆ ತುಂಬಾ ಒಳ್ಳೆ ಎಕ್ಸಸೈಸ್ ಆಗ್ತದೆ. ಈ ಥರ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಮತ್ತೆ ನಿಮಗೆ ಎಣ್ಣೆ ಬೇಕಾದರೆ ಡೈಲಿ ಹಾಕ್ಕೊಳ್ಬೋದು. ಕೆಲವರಿಗೆ ಡೈಲಿ ಎಣ್ಣೆ ಹಾಕಿದರೆ ಅಷ್ಟು ಇಷ್ಟ ಆಗಲ್ಲ. ಡೈಲಿ ಎಣ್ಣೆ ಹಾಕಬೇಕು ಅಂತೇನು
ಡೈಲಿ ಹಾಕಬೇಕು ಅಂತ ಇಲ್ಲ, ನಿಮಗೆ ಹೇಗೆ ಅನಿಸ್ತದೆ ಹಾಗೆ ಮಾಡಿ. ಡೈಲಿ ಎಣ್ಣೆ ಹಾಕಿದರೆ ಆ್ಯಕ್ಚುಲಿ ಒಳ್ಳೆಯದು, ಆದರೆ ಕೆಲವರಿಗೆ ತಲೆನೋವು ಬರ್ತದೆ ಜಾಸ್ತಿ ಎಣ್ಣೆಯಲ್ಲೇ ತಲೆಯಲ್ಲಿ ಎಣ್ಣೆ ಇಟ್ಕೊಂಡಿರ್ಲಿಕ್ಕಾಗೋದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಎಣ್ಣೆನ ಹಾಕ್ಕೊಳ್ಬೋದು. ಎಣ್ಣೆ ಹಾಕಿದರೆ ಒಳ್ಳೆಯದು. 2 ದಿವಸಕ್ಕೊಮ್ಮೆ ನಾವು ತಲೆಗೆ ಸ್ನಾನವನ್ನು ಮಾಡಬೇಕು. ಡೈಲಿ ಮಾಡೋದು ಬೇಡ. ಡೈಲಿ ಮಾಡಿದರೆ ತಲೆಯಲ್ಲಿ ನಾವು ಡ್ರೈ ಆಗುತ್ತೆ ಕೂದಲು, ಇದರಿಂದಾಗಿ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಉಂಟು, ಹಾಗೆ ಹೇರ್ ಫಾಲ್ ಕೂಡ ಆಗ್ತದೆ. ಹಾಗೆ 2 ದಿವಸಕ್ಕೊಮ್ಮೆ ನಾವು ತಲೆಗೆ ಸ್ನಾನವನ್ನು ಮಾಡಿಕೊಂಡ್ರೆ ಹೇರ್ ಗ್ರೋ ಚೆನ್ನಾಗಿ ಆಗ್ತದೆ. ಈಗಿನ ಒಂದು ಪೊಲ್ಯೂಷನಿಗೋಸ್ಕರ, ಇಲ್ಲದಿದ್ದರೆ ನಾವು ಹೆಂಗಸರಂತೂ ಮೊದಲಿನ ಕಾಲದಲ್ಲಿ ಹೇಳೋದಾದರೆ ಮಂಗಳವಾರ, ಶುಕ್ರವಾರ ಮತ್ತು ಆದಿತ್ಯವಾರ ರಜೆ ದಿವಸ ಅಂತ ಹೇಳಿ ವಾರಕ್ಕೆ 3 ದಿವಸ ತಲೆಗೆ ಸ್ನಾನ ಮಾಡುವ ದಿವಸ ಅಂತಲೇ ಲೆಕ್ಕ ಮೊದಲಿನ ಕಾಲದಲ್ಲಿ. ಹಾಗೆಯೇ ಡೈಲಿ ತಲೆಗೆ ಸ್ನಾನ ಮಾಡಲಿಕ್ಕಿಲ್ಲ ಹೆಣ್ಣು ಮಕ್ಕಳು. ಗಂಡು ಮಕ್ಕಳಾದರೆ ಕೂದಲು ಚಿಕ್ಕದಿರುತ್ತೆ, ಒಣಗಲಿಕ್ಕೆ ಎಲ್ಲ ಸಮಸ್ಯೆ ಏನೂ ಆಗೋದಿಲ್ಲ ಅಂತೇಳಿ ಡೈಲಿ ತಲೆಗೆ ಸ್ನಾನ ಮಾಡ್ಕೊತಾರೆ. ಡೈಲಿ ನಾವು ತಲೆಗೆ ನೀರು ಹಾಕೋದ್ರಿಂದ ನಮಗೆ ಅದು ಡ್ರೈ ಆಗುತ್ತೆ. ನಮಗೆ ತುಂಬ ಹೆಣ್ಮಕ್ಳಿಗೆ ಲಾಂಗ್ ಹೇರ್ ಇರೋದ್ರಿಂದಾಗಿ ಹೇರ್ ಫಾಲ್ ಎಲ್ಲ ಆಗ್ತದೆ ಅಂತ ಹೇಳಿ ನಾವು 2 ದಿವಸಕ್ಕೊಮ್ಮೆ ತಲೆಗೆ ಸ್ನಾನ ಮಾಡ್ತೇವೆ. ಮತ್ತು ಅದನ್ನು ಒಣಗಿಸಿಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತಾ ಅಂತ ಹೇಳಿ ಆ ರೀತಿ ಮಾಡ್ತೇವೆ. ನೋಡಿ, ಇದು ನನ್ನ ಮಾರ್ನಿಂಗ್ ಮತ್ತು ಈವ್ನಿಂಗರು ಕೂಡ ಇದೇ ರೀತಿ ನಾನು ತಲೆಯನ್ನು ಚೆನ್ನಾಗಿ ಬಾಚಿಕೊಂಡು ಅದನ್ನು ಸ್ಪ್ರೇ ಮಾಡಿಕೊಂಡು, ರೋಸ್ಮೆರಿ ವಾಟರನ್ನು ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು, ಇದು ರೋಸ್ಮೆರಿ ವಾಟ್ರನ್ನು ತಲೆಗೆ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡಿ ಆಮೇಲೆ ಚೆನ್ನಾಗಿ ತಲೆಯನ್ನು ಈ ಥರ ಬಾಚಿ ಹೀಗೆ ಮಾಡೋದ್ರಿಂದ ಹೇರ್ ಫಾಲ್ ತುಂಬಾ ಕಡಿಮೆ ಆಗಿದೆ. ನನಗೆ 1 ವಾರದಲ್ಲಿ ರಿಸಲ್ಟ್ ಬಂದಿದೆ. ಹೇರ್ ಫಾಲ್ ಎಷ್ಟು ಆಗ್ತಿತ್ತು, ಇಷ್ಟ ಆಗ್ತಿತ್ತು ಮುದ್ದೆ. ಈಗ ಅಷ್ಟು ಏನೂ ಆಗೋದಿಲ್ಲ. ಈಗ ನೋಡಿ, ಕೂಂಬಲ್ಲಿ ಹೇರ್ ಬರೋದಿಲ್ಲ, ಅಷ್ಟು ಕಡಿಮೆ ಆಗಿದೆ. ಇಲ್ಲದ್ರೆ ಹೀಗೆ ಬಾಚೋಗ ಎಲ್ಲ ಕಟ್ಟಾಗಿದೆ. ಇಲ್ಲಿ ಮನೆ ತುಂಬ ತಲೆ ಕಸ ಆಗ್ತಿತ್ತು. ಎಲ್ಲಿ ಹೋದಲ್ಲೇ ಬಂದಲ್ಲಿ ಎಲ್ಲ ಹೇರ್ ಫಾಲ್ ಆಗುವಂಥದ್ದು. ಈಗ ಒಂದೊಂದು ಆಗ್ತದೆ, ಇಲ್ಲ ಅಂತ ಏನಿಲ್ಲ. ಇವಿಷ್ಟು ನನ್ನ ಮಾರ್ನಿಂಗ್ ರುಟೀನ್. ಮತ್ತು ಎಣ್ಣೆ ಹಾಕಬೇಕಾದ್ರೆ ನಾನು ಈ ತೆಂಗಿನ ಎಣ್ಣೆನೇ ಬಳಸ್ಕೊಳ್ಳೋದು, ಬೇರೆ ಯಾವ ಎಣ್ಣೆ ಕೂಡ ಹಾಕೊಳ್ಳೋದಿಲ್ಲ. ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕಾದ್ರೆ ಅದನ್ನೊಂದು ಸ್ವಲ್ಪ ಉಗುರು ಬಿಸಿ ಮಾಡಿಕೊಂಡು ಅದಕ್ಕೆ ವಿಟಮಿನ್ ಸಿ ಕ್ಯಾಪ್ಸುಲ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದಲ್ಲ. ಅದು ಒಂದು 4 ಚಮಚ ಎಣ್ಣೆ ತಗೊಳ್ತೇನೆ ಒಂದು ಸತಿ ತಲೆಗೆ ಹಾಕ್ಕೊಳ್ಳಿಕ್ಕೆ. 4 ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್. ವಿಟಮಿನ್ ಇ ಪ್ರಾಬ್ಲಮಿಂದಲೇ ನಮಗೆ ಹೇರ್ ಫಾಲ್ ಎಲ್ಲ ಆಗುವಂಥದ್ದು. ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಕೊಂಡು ಆ ಎಣ್ಣೆನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು 3 ಗಂಟೆ ಇಟ್ಕೊಳ್ತೇನೆ ನಾನು. ಸಾಧಾರಣ ಒಂದು ಬೆಳಿಗ್ಗೆ ಮನೆಯಲ್ಲೇ ಇದ್ದೇನೆ ಅಂತ ಹೇಳಿದರೆ ಬೆಳಿಗ್ಗೆ ಒಂದು 10 ಗಂಟೆ ಆಗುವಾಗ ಎಣ್ಣೆ ಹಾಕಿದರೆ ಮಧ್ಯಾಹ್ನ 12:30 ಅಥವಾ ಸ್ವಲ್ಪ ಬೇಗನೆ ಹಾಕ್ಕೊಳ್ಬೋದು. ಮಧ್ಯಾಹ್ನ ಆಗುವಾಗ ಸ್ನಾನ ಮಾಡ್ತೇನೆ. ಅಥವಾ ನೀವು ಬೆಳಿಗ್ಗೆ ಹಾಕಿದರೆ ಸಾಯಂಕಾಲನಾದರೂ ಸ್ನಾನ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಅದನ್ನು ನೈಟ್ ಕೂಡ ಹಾಕ್ಕೊಳ್ಬೋದು ಬೇಕಾದರೆ. ನೈಟ್ ಫುಲ್ ನಿಮಗೆ ಎಣ್ಣೆ ತಲೆಯಲ್ಲಿ ಇದ್ದರೆ ಓಕೆ ಅಂತ ಇದ್ದರೆ ನೈಟ್ ಹಾಕ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಬೋದು. ನನಗೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದರೆ ಆಗೋದಿಲ್ಲ. ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ನಾನು ಹೊರಗೆಲ್ಲ ಏನಾದರೂ ಹೋಯ್ತು ಅಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗ್ತದೆ. ಹಾಗೆ ನಿಮಗೆ ಕೂಡ ಅದೇ ಪ್ರಾಬ್ಲಮ್ ಇದೆ ಅಂತ ಆದರೆ ಖಂಡಿತ ನೀವು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಬೇಡಿ. ನಾನು ಮನೆಯಲ್ಲೇ ಇದ್ದರೆ ಓಕೆ, ತಲೆಗೆ ಸ್ನಾನ ಈಗ ಮಧ್ಯಾಹ್ನ ಮಾಡಿತ್ತು ಅಂತ ಹೇಳಿದರೆ ಕೂದಲನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಓಕೆ. ಅದು ಬಿಟ್ಟು ನಾನು ಹೆಚ್ಚಾಗಿ ಮಧ್ಯಾಹ್ನ ಅಥವಾ ಸಾಯಂಕಾಲನೇ ತಲೆಗೆ ಸ್ನಾನ ಮಾಡುವಂಥದ್ದು. ಇವಿಷ್ಟು ಕೂದಲಿನ ವಿಚಾರಗಳು. ಹಾಗೆ ಎಣ್ಣೆ ಅಂತೂ ತಲೆಗೆ ಹಾಕಿ ಎಣ್ಣೆ ಹಾಕದೇ ಇರಬೇಡಿ. ಹಾಕಿ ಅಟ್ಲೀಸ್ಟ್ 3 ಗಂಟೆ ಆದರೆ ಇಡಬೇಕು. ಮತ್ತು 2 ದಿವಸ ಅಲ್ಲ ತಲೆಯಲ್ಲಿ ತುಂಬ ಎಣ್ಣೆ ಹಾಕಿ ಕೆಲವರು ಇಟ್ಕೊಳ್ತಾರೆ, ಆ ಥರ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ತುಂಬ 2 ದಿವಸ ಎಣ್ಣೆ ಇದ್ದರೆ ತಲೆಯಲ್ಲಿ ಧೂಳು ಬಂದು ಕೂತ್ಕೊಳ್ತದೆ. ಆ ಧೂಳಿಂದಾಗಿ ಮತ್ತೆ ನಿಮಗೆ ಡ್ಯಾಂಡ್ರಫ್ ಆಗ್ತದೆ. ಸೊ ಹಾಗೆ ಮಾಡಬೇಡಿ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಕೂದಲ ರಕ್ಷಣೆ ಮಾಡಬೇಕಾದ್ರೆ ಕೂದಲಿಗೆ ನಾವು ನಮ್ಮದು ಗ್ರೋ ಆಗಬೇಕು ಅಂತ ಹೇಳಿದರೆ ನಮ್ಮ ಬಾಚಣಿಗೆಗಳು ತುಂಬ ಕ್ಲೀನಾಗಿರಬೇಕು. 2 ದಿವಸಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಅಟ್ಲೀಸ್ಟ್ ಕೂಂಬನ್ನು ವಾಶ್ ಮಾಡ್ತಾ ಇರಬೇಕು. ಕೂಂಬನ್ನು
ತುಂಬಾ ನಾವು ಒಬ್ಬರೇ ಯೂಸ್ ಮಾಡಬೇಕು ನಮ್ಮ ಕೂಂಬನ್ನು. ಎಲ್ಲರೂ ಮನೆಯವರು ಅಥವಾ ಯಾರೇ ಆಗಲಿ ಬೇರೆಯವರಿಗೆ ನಮ್ಮ ಕೂಂಬನ್ನು ನಾವು ಶೇರ್ ಮಾಡಬಾರ್ದು. ಯಾಕೆಂತ ಹೇಳಿದರೆ ಅವರಲ್ಲಿದ್ದ ಡ್ಯಾಂಡ್ರಫ್ ಆಗಿರ್ಬೋದು ಅದೆಲ್ಲ ನಮಗೆ ಸ್ಪ್ರೆಡ್ ಆಗ್ತದೆ. ಅದಕ್ಕೋಸ್ಕರ ಅಥವಾ ನಮ್ಮಲ್ಲಿ ಡ್ಯಾಂಡ್ರಫ್ ಇದ್ದರೆ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಕೂಂಬ ಅದನ್ನೆಲ್ಲ ನಾವು ಸ್ವಲ್ಪ ನಮ್ಮದೇ ಆಗಿ ಪ್ರೈವಸಿ ಇಟ್ಕೊಂಡಿರಬೇಕು. ಕೂಂಬ ಎಲ್ಲವನ್ನು ಶೇರ್ ಮಾಡೋದು ಎಲ್ಲ ಮಾಡ್ತಾರೆ ಕೆಲವರು, ಅದು ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಆರೋಗ್ಯದ ದೃಷ್ಟಿಯಿಂದ. ಅಷ್ಟೇ ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ಹೇರ್ ಕೇರ್ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇಲ್ಲಿ ನಾನು ಈ ಹೇರ್ ಗ್ರೋತ್ ಚಾಲೆಂಜನ್ನು ಕಂಟಿನ್ಯೂ ಮಾಡ್ತೇನೆ. ಇನ್ನು ನೆಕ್ಸ್ಟ್ ನಮ್ಮ ಕೂದಲು ಉದ್ದ ಆಗಬೇಕಾದ್ರೆ ತುಂಬ ಕಟ್ ಹೇರ್ ಎಲ್ಲ ಬರ್ತದಲ್ಲ, ಅದಕ್ಕೆಲ್ಲ ಎಂತ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ನಾನು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಇನ್ನು ಅಂತ ಹೇಳಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೀಗೇ ಬೇರೆ ಬೇರೆ ಸ್ಕಿನ್ ಕೇರ್ ವಿಡಿಯೋಸ್ ಜೊತೆ ಹಾಗೆ ಹೇರ್ ಕೇರ್ ವಿಡಿಯೋಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.